ಹಲೋ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತಮಿಳಿನ ಚಿತ್ರ ಬ್ಲಾಕ್ ಬಸ್ಟರ್ ಕನ್ನಡಕ್ಕೆ ಡಬ್ ಆಗಿರುವ ಚಿತ್ರಗಳು. ಬ್ಲೂಮರ್ ಅಂಕಲ್ ಈ ಚಿತ್ರವು ತಮಿಳಿನಲ್ಲಿ 2024ರಲ್ಲಿ ತೆರೆಕಂಡಿತು. ಈ ಚಿತ್ರದ ನಿರ್ದೇಶಕರು ಸ್ವದೇಶ್ ಎಂಎಸ್. ಈ ಚಿತ್ರದಲ್ಲಿ ಯೋಗಿ ಬಾಬು, ರೋಬೋ ಶಂಕರ್, ಸೋನಾ, ಎಂಎಸ್ ಶಂಕರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರವು 2025ರಲ್ಲಿ ಕನ್ನಡದಲ್ಲಿ ಡಬ್ ಆಗಿ ತೆರೆಗೆ ಬಂದಿದೆ. ಆತಿ ಈ ಚಿತ್ರವು 2006ರಲ್ಲಿ ತಮಿಳಿನಲ್ಲಿ ತೆರೆಕಂಡಿತು. ಈ ಚಿತ್ರವು ಆಕ್ಷನ್ ಭರಿತ ಚಿತ್ರವಾಗಿದ್ದು, ಈ ಚಿತ್ರವನ್ನು ರಮಣ್ ನಿರ್ದೇಶಿಸಿದ್ದಾರೆ. ಈ ಚಿತ್ರದಲ್ಲಿ ವಿಜಯ್, ಪ್ರಕಾಶ್ ರಾಜ್, ವಿವೇಕ್, ತ್ರಿಷಾ, ಸಾಯಿಕುಮಾರ್, ನಸಾರ್, ವಿಜಯ್ ಕುಮಾರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರವು ಇದೇ ವರ್ಷ 2024-25ರಲ್ಲಿ ಕನ್ನಡದಲ್ಲಿ ಆದಿ ಎಂಬ ಹೆಸರಿನಲ್ಲಿ ಡಬ್ ಆಗಿ ತೆರೆಗೆ ಬಂದಿದೆ. ಅನ್ನಪೂರ್ಣಿ ಈ ಚಿತ್ರವು ತಮಿಳು ಭಾಷೆಯಲ್ಲಿ 2023ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರದ ನಿರ್ದೇಶಕರು ನೀಲೇಶ್ ಕೃಷ್ಣ. ಈ ಚಿತ್ರದಲ್ಲಿ ಸತ್ಯರಾಜ್, ನಮ್ಮ ಕನ್ನಡದ ಅಚ್ಯುತ್ ಕುಮಾರ್, ನಯನತಾರ, ಕೆ.ಎಸ್. ರವಿಕುಮಾರ್, ಕಾರ್ತಿಕ್ ಕುಮಾರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರವು ಕನ್ನಡದಲ್ಲಿ ಅನ್ನಪೂರ್ಣಿ ಎಂಬ ಹೆಸರಿನಲ್ಲಿ 2024-25ರಲ್ಲಿ ಡಬ್ ಆಗಿ ತೆರೆಗೆ ಬಂದಿದೆ. ಕಮಲಿ ಫ್ರಾಮ್ ನಡುಕುವೇರಿ ಇದು ತಮಿಳು ಭಾಷೆಯ ಚಿತ್ರವಾಗಿದ್ದು 2021ರಲ್ಲಿ ಬಿಡುಗಡೆಯಾಯಿತು. ಈ ಚಿತ್ರದ ನಿರ್ದೇಶಕರು ರಾಜಶೇಖರ್ ದೊರೈಸ್ವಾಮಿ. ಈ ಚಿತ್ರದಲ್ಲಿ ರೋಹಿತ್, ಸುರೇಶ್, ಆನಂದಿ, ಅಮಿತಾಬ್ ವೆಂಕಟ್ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರವು ಕಮಲಿ ನಾಡು ಕಾವೇರಿ ಎಂಬ ಹೆಸರಿನಲ್ಲಿ ಕನ್ನಡದಲ್ಲಿ 2024-25ರಲ್ಲಿ ಡಬ್ ಆಗಿ ತೆರೆಗೆ ಬಂದಿದೆ. ಇರುಂಬನ್ ಈ ಚಿತ್ರವು ತಮಿಳು ಭಾಷೆಯ ಚಿತ್ರವಾಗಿದ್ದು ಇದೇ 2023ರಲ್ಲಿ ತೆರೆಕಂಡಿತು. ಈ ಚಿತ್ರದ ನಿರ್ದೇಶಕರು ಕೀರಾ. ಈ ಚಿತ್ರದಲ್ಲಿ ಯೋಗಿ ಬಾಬು, ಜೂನಿಯರ್ ಎಂಜಿಆರ್, ಐಶ್ವರ್ಯ, ಶಾಜಿ ಚೌಧರಿ, ಸನ್ರೈಸ್, ಅಶ್ವಿನಿ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರವು ಐರನ್ ಮ್ಯಾನ್ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ 2025ಕ್ಕೆ ಡಬ್ ಆಗಿದೆ. ಎಲೆ ಇದು ತಮಿಳು ಭಾಷೆಯ ಚಿತ್ರವಾಗಿದ್ದು 2015ರಲ್ಲಿ ತೆರೆಕಂಡಿತು. ಈ ಚಿತ್ರದ ನಿರ್ದೇಶಕರು ಯುವರಾಜ್ ದಯಾಲನ್. ಇದು ಹಾಸ್ಯಭರಿತ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ವಡಿವೇಲು, ಸದಾ, ಪ್ರದೀಪ್, ರಾಮ್ಸಿಂಗ್ ರಾವತ್, ರಾಜೇಂದ್ರನ್, ಆದಿತ್ಯ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರವು ಎಲೆ ಎಂಬ ಹೆಸರಿನಲ್ಲಿ 2025ಕ್ಕೆ ಕನ್ನಡದಲ್ಲಿ ಡಬ್ ಆಗಿದೆ. ಪ್ರಿನ್ಸ್ ಈ ಚಿತ್ರವು 2022ರಲ್ಲಿ ತೆರೆಕಂಡಿತು. ಇದು ಹಾಸ್ಯಭರಿತ ಚಿತ್ರವಾಗಿದ್ದು, ಈ ಚಿತ್ರದ ನಿರ್ದೇಶಕರು ಕೆ.ವಿ. ಅನುದೀಪ್. ಈ ಚಿತ್ರದಲ್ಲಿ ಶಿವ ಕಾರ್ತಿಕೇಯನ್, ಮಾರಿಯಾ, ಸತ್ಯರಾಜ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರವು ಕಳೆದ ವರ್ಷ 2024 ಡಿಸೆಂಬರ್ನಲ್ಲಿ ಪ್ರಿನ್ಸ್ ಎಂಬ ಹೆಸರಿನಲ್ಲಿ ಕನ್ನಡದಲ್ಲಿ ಡಬ್ ಆಗಿದೆ. ದೀನಾ ಈ ಚಿತ್ರವು ರೊಮ್ಯಾಂಟಿಕ್ ಹಾಸ್ಯಭರಿತ ಚಿತ್ರವಾಗಿದ್ದು 2020ರಲ್ಲಿ ತೆರೆಕಂಡಿತು. ಈ ಚಿತ್ರದ ನಿರ್ದೇಶಕರು ಯುವರಾಜ್ ಸುಬ್ರಮಣಿ. ಈ ಚಿತ್ರದಲ್ಲಿ ವೈಭವ್, ನಂದಿತಾ, ಶ್ವೇತಾ, ಯೋಗಿ ಬಾಬು, ಉಮಾ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರವು ತಮಿಳಿನ ಅದೇ ಹೆಸರಿನಲ್ಲಿ ಕನ್ನಡಕ್ಕೆ ಡಬ್ ಆಗಿದೆ. ಇವಿಷ್ಟು ತಮಿಳಿನಲ್ಲಿ ತೆರೆಕಂಡ ಕನ್ನಡಕ್ಕೆ ಡಬ್ ಆಗಿರುವ ಚಿತ್ರಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.